ಆಕಾಶವಾಣಿ ಭದ್ರಾವತಿ. ಬಸವೋತ್ಸವ 2025 ಮೇ 9ರಂದು ನಡೆದ 1000 ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವಕೇಂದ್ರ ಶಿವಮೊಗ್ಗ, ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ. ಸಹಸ್ರ ಕಂಠದಲ್ಲಿ ಶರಣರ ವಚನ, ಸಮಾನ ಮನಸ್ಸು ಸಮಾನ ನುಡಿ, ಒಂದು ವೇದಿಕೆ 1000 ಕಂಠಗಳು ಒಂದೇ ಧ್ವನಿ. ಇದು ಬಸವೋತ್ಸವ 2025ರ 1000 ವಚನ ವಿಶೇಷ ಕಾರ್ಯಕ್ರಮ. ಕೇಳಿ, 5ನೇ ಸಂಚಿಕೆಯಲ್ಲಿ 1000 ವಚನ 8 ಗುಚ್ಛಗಳಲ್ಲಿ 4ನೇ ಗುಚ್ಛದ ವ್ಯಾಖ್ಯಾನ ನೀಡಲಿದ್ದಾರೆ ಪೂಜ್ಯ ಜಗದ್ಗುರು ಡಾ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು. 1000 ವಚನ ಗಾಯನ ಸರಣಿಯ 4ನೆಯ ಗುಚ್ಛ. ವಚನ ಶರಣರು ನುಡಿದಂತೆ ನಡೆದ, ಅವರ ನಡೆ ನುಡಿಯನ್ನು ಒಂದಾಗಿಸಿ ತಮ್ಮ ಜೀವನಾನುಭವವನ್ನು ಎಲ್ಲರಿಗೂ ಉಣಬಡಿಸಿದ ಮಾತುಗಳು, ಸಾಹಿತ್ಯವೇ ವಚನಗಳು, ವಚನ ಸಾಹಿತ್ಯ. ಈ ಗುಚ್ಛದ ಮೊದಲನೆಯ ವಚನ: ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ. ಒಲಿಮೆ ಅನ್ನುವಂಥದ್ದು ಎಲ್ಲ ಸಾಲಿನಲ್ಲಿಯೂ ಬಂದಿರುವಂತಹ ಪದ. ಒಲಿದರೆ ಒಲಿದರೆ, ಹೌದು, ಯಾರು ಒಲಿಬೇಕು, ಹೇಗೆ ಒಲಿಸಿಕೊಳ್ಳಬೇಕು? ಒಲಿಮೆ, ಒಲಿದರೆ ಮತ್ತು ಒಲಿಸಿಕೊಳ್ಳುವುದು. ಇದಕ್ಕೆ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು, ನಮಗೆ ಬೇಕಾದಂಥದ್ದನ್ನು, ನಮ್ಮ ಭಾವನೆಗಳನ್ನು ಪಾವಿತ್ರಮಯಗೊಳಿಸಿಕೊಂಡು ಅದನ್ನು ಸಮರ್ಪಣಾ ಭಾವದಿಂದ, ಭಕ್ತಿ ಭಾವದಿಂದ ಭಗವಂತನಲ್ಲಿ ನಿವೇದನೆ ಮಾಡಿಕೊಂಡ್ರೆ, ಆ ನಿವೇದನೆಗೆ ಭಗವಂತ ಒಲಿದ್ರೆ ಏನೆಲ್ಲವೂ ಕೂಡ ಸಾಧ್ಯವಾಗ್ತದೆ. ಇಲ್ಲಿ ಒಲಿಮೆ ಅಂದ್ರೆ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ಒಲಿಬೇಕು. ಪ್ರಾರ್ಥನೆ ಮಾಡುವವನು ಭಕ್ತನಾಗಿ, ಪ್ರಾರ್ಥನೆಯನ್ನ ಈಡೇರಿಸುವವನು ಭಗವಂತನಾಗಿ, ಭಕ್ತ ಮತ್ತು ಭಗವಂತನ ಸಂಬಂಧಗಳಲ್ಲಿ ಭಕ್ತಿ ಭಾವ ತುಂಬಿದ್ದರೆ ಆಗ ಭಗವಂತನ ಕೃಪೆ ತಾನಾಗಿಯೇ ಆಗುತ್ತದೆ. ಭಗವಂತ ಒಲಿದರೆ ಏನೆಲ್ಲವೂ ಕೂಡ ಸಾಧ್ಯ. ತೇನ ವಿನ ತೃಣಮಪಿನ ಚಲತಿ. ಆತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲಗಾಡುವುದಿಲ್ಲ. ಎಲ್ಲದಕ್ಕೂ ಮೂಲ ಭಗವಂತನ ಆ ಒಂದು ಕ್ರಿಯಾಶೀಲತೆ, ಭಗವಂತನ ಚೈತನ್ಯ, ಭಗವಂತನ ಸ್ಫೂರ್ತಿ ಬಹುಶಃ ಇಡೀ ಜಗತ್ತನ್ನ ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವುದಕ್ಕೆ ಇಲ್ಲಿ ಹಲವಾರು ಉದಾಹರಣೆಗಳೊಂದಿಗೆ ಈ ವಚನವನ್ನ ನೀಡಿದ್ದಾರೆ. ನೀನೊಲಿದರೆ ಕೊರಡು ಕೊನರುವುದು. ಬಹುಶಃ ಇಲ್ಲಿರುವಂತಹ ಎಲ್ಲವುಗಳು ಕೂಡ ಕೊರಡು, ಬರಡು, ವಿಷ, ಸಕಲ ಪಡಿ ಪದಾರ್ಥಗಳು ಇವೆಲ್ಲವೂ ಕೂಡ ಭಗವಂತನು ಒಲಿದ್ರೆ ಪರಿಹಾರ ಆಗ್ತದೆ ಅಂತ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕೊರಡು ಕೂಡ ಭಗವಂತನು ಒಲಿಮೆ ಆಯ್ತು ಅಂದ್ರೆ ಅದು ಚಿಗುರ್ತಾ ಇದೆ, ಕೊನರ್ತಾ ಇದೆ. ಹಾಗಾಗಿ ಭಗವಂತ ಒಲಿದ ಅಂತಂದ್ರೆ ಬಹುಶಃ ಬರಡು ಆಕಳು ಕೂಡ ಹಾಲನ್ನು ಕರೀತದೆ. ಭಗವಂತನ ಕೃಪೆ ಆಯ್ತು ಅಂದ್ರೆ ವಿಷ ಅಮೃತವಾಗ್ತದೆ. ಭಗವಂತ ಒಲಿದ ಅಂದ್ರೆ ಸಕಲ ಪಡಿ ಪದಾರ್ಥಗಳು ಕೂಡ ಇದಿರಲ್ಲಿಪ್ಪವು. ಭಗವಂತನ ಒಲಿಮೆಯನ್ನು ಒಲಿಸಿಕೊಳ್ಳುವುದು ಇಲ್ಲಿ ಬಹಳ ಮುಖ್ಯ. ಅದಕ್ಕಾಗಿ ಭಕ್ತನ ಭಕ್ತಿಗೆ ಮಾತ್ರ ಭಗವಂತ ಒಲಿತಾನೆ ಹೊರತು, ಅಲ್ಲಿ ನಮಗೆ ಬೇಕಾಗಿರುವುದು ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿ. ಆ ಭಕ್ತಿಗೆ ಭಗವಂತ ಒಲಿತಾನೆ. ಭಕ್ತೇರ ಸಾಧ್ಯಂ ನಹಿ ಕಿಂಚಿದಸ್ತಿ ಅನ್ನೋ ಹಾಗೆ ಭಕ್ತಿಗೆ ಎಲ್ಲವೂ ಕೂಡ ಸಾಧ್ಯ. ಆ ಭಕ್ತಿ ಭಗವಂತನಲ್ಲಿ ಬರಬೇಕು, ಇಡಬೇಕು. ಆಗ ಮಾತ್ರ ಅಸಾಧ್ಯವಾದುದು ಕೂಡ ಸಾಧ್ಯವಾಗ್ತದೆ ಎನ್ನುವಂತಹ ಮಾತಿನ ಒಂದು ಸರಣಿ ಈ ವಚನದಲ್ಲಿ ಉಲ್ಲೇಖವಾಗ್ತಾ ಇದೆ. 2ನೆಯ ವಚನ: ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ, ತಮಂಧವಂಜುವುದು ಜ್ಯೋತಿಗಯ್ಯ, ಕಾನನವಂಜುವುದು ಬೇಗೆಗಯ್ಯ, ಪಂಚಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮಕ್ಕಯ್ಯ. ಈ ವಚನದಲ್ಲಿ ಅಸಾಧ್ಯವೆಂದು ಭಾವಿಸಿದ ಎಲ್ಲ ವಿಚಾರಗಳಲ್ಲಿ
ನಾವು ಸಾಧ್ಯವಾಗಿಸಬಹುದು. ನಮಗೆ ಅಸಾಧ್ಯವಾದುದು ಅಂತ ಅನಿಸಿದ್ದನ್ನು ಸಾಧ್ಯಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದು ಯಾವುದರಿಂದ ಅಂದರೆ ಅದು ಭಗವಂತನ ನಾಮಸ್ಮರಣೆಯಿಂದ. ಬಹುಶಃ ಭಗವಂತನ ನಾಮ ಎಷ್ಟು ಶಕ್ತಿಶಾಲಿ ಅಂದರೆ ಅದು ನಮ್ಮೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಸೂಚಿಸುವಂತಹ ಪರುಷಮಣಿಯಂತೆ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಒಂದು ಜ್ಞಾನದ ಜ್ಯೋತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದೆ. ಅದಕ್ಕೆ ಈ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಒಂದನೇದು ಕರಿ ಅಂದರೆ ಆನೆ. ಆನೆ ಅಂತಕ್ಕಂಥದ್ದು ಒಂದೊಂದು ಸಲ ಅದಕ್ಕೆ ಮದಗಜ ಅಂತಲೂ ಕರೀತಾರೆ. ಆನೆ ತಾನು ಬಲಿಷ್ಠವಾದಂತಹ ಪ್ರಾಣಿ. ಹಾಗೆಯೇ ಕೆಲವು ಅಹಂಕಾರ ಮಮಕಾರವನ್ನು ತುಂಬಿಕೊಂಡಿರ್ತಕ್ಕಂಥ ಮನುಷ್ಯನು ಕೂಡ ಮದಗಜದಂತೆ ಇರ್ತಾನೆ. ಆನೆ ಒಂದು ಸಣ್ಣ ಕಬ್ಬಿಣದ ಅಂಕುಶಕ್ಕೆ ಹೇಗೆ ಹೆದರುತ್ತದೋ ಹಾಗೆ ಈ ಮದ ಮತ್ಸರಗಳಿಂದ ತುಂಬಿಕೊಂಡಿರ್ತಕ್ಕಂಥ ಮನುಷ್ಯನು ಕೂಡ ಅಂಜಿಸ್ಲಿಕ್ಕೆ ಸಂಜದು ಯಾವುದರಿಂದ ಯಾವುದಕ್ಕೆ ಅನ್ನೋದನ್ನ ಹೇಳೋದಕ್ಕಾಗಿ ಈ ಎಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಗಿರಿ ಅಂದ್ರೆ ಪರ್ವತ ಬಹಳ ದೊಡ್ಡದಾಗಿರ್ತದೆ. ಅಂತ ಪರ್ವತವನ್ನು ಕೂಡ ಅಂದ್ರೆ ಕಲ್ಲನ್ನು ಕೂಡ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಜ್ರದ ಆಯುಧದಿಂದ ಅದನ್ನು ಕರಗಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗೇನೆ ಕತ್ತಲೆ ಅಂತನ್ನುವಂಥದ್ದು ಅಜ್ಞಾನ. ಕತ್ತಲೆ ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಅಜ್ಞಾನ ಬರ್ತದೆ. ಅಲ್ಲಿರುವುದರ ಜ್ಞಾನ ನಮಗೆ ಆಗೋದಿಲ್ಲ. ಆಗ ಅದನ್ನು ಯಾವುದರಿಂದ ನಾವು ಆ ಜ್ಞಾನವನ್ನು ಪಡ್ಕೊಳ್ಬಹುದು ಅಂದರೆ ಒಂದು ಸಣ್ಣ ದೀಪದವನ್ನು ಹಚ್ಚಿದರೆ ಆಗ ಕತ್ತಲೆಯನ್ನು ಹೊಡೆದೋಡಿಸುವಂಥ ಶಕ್ತಿ ಆ ಸಣ್ಣ ದೀಪಕ್ಕಿರ್ತಾ ಇದೆ. ಹಾಗಾಗಿ ತಮಂಧ ಅನ್ನುವಂಥದ್ದು ನಮ್ಮ ಅಜ್ಞಾನ. ಈ ಅಜ್ಞಾನವನ್ನು ಹೊಡೆದೋಡಿಸ್ಬೇಕು ಅಂದರೆ ಜ್ಞಾನದ ಜ್ಯೋತಿಯನ್ನು ಬೆಳಗಬೇಕು ಅನ್ನುವಂಥದ್ದು. ಇನ್ನು ಕಾನನ ಅಂದರೆ ಕಾಡು. ಕಾಡು ಅಂತಂದರೆ ಬಹುಶಃ ನಮ್ಮ ಜೀವನದಲ್ಲಿ ನಮ್ಮ ನಡೆಯುವ ದಾರಿಯಲ್ಲಿ ನಮಗೆ ಅಡ್ಡ ಬರುವಂತಹ ಏನು ಕಾಮ ಕ್ರೋಧಾದಿ ವಿಷಯಾದಿ ಸುಖಗಳು ನಮ್ಮಗಳನ್ನು ಮೂಲಕ ನಮ್ಮ ಇಂದ್ರಿಯಗಳು ಇವೆಲ್ಲವೂ ಕೂಡ ನಮ್ಮನ್ನು ದಾರಿ ತಪ್ಪಿಸುವಂಥವಾಗಿದ್ದಾವೆ. ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ನಮಗೆ ಹೇಗೆ ದಾರಿ ತಪ್ಪು ಗುರ್ತಾಗೋದಿಲ್ವೋ ಹಾಗೇನೆ ಜೀವನವೆಂಬ ಈ ಒಂದು ಜೀವನ ಪ್ರಯಾಣದಲ್ಲಿ ಇವನ್ನ ನಮ್ಮನ್ನು ಕೂಡ ದಾರಿ ತಪ್ಪಿಸ್ಲಿಕ್ಕೆ ಇವೆಲ್ಲ ಕಾರಣ ಆಗ್ತಾ ಇದೆ. ಕಾಡು ಹೇಗೆ ಒಂದು ಬೆಂಕಿ ಬಂದಾಗ ಅದು ಹೆದರುತ್ತದೋ ಹಾಗೆ ನಮ್ಮಲ್ಲಿಯೂ ಕೂಡ ನಾಮಸ್ಮರಣೆ ಎಂಬ ಒಂದು ಬೆಳಕು ಬಂದಾಗ ನಮ್ಮ ದಾರಿ ಅಂತ ಕಾಡನ್ನದಲ್ಲಿಯೂ ಕೂಡ ಕಾಣ್ತದೆ. ಪಂಚಮಹಾಪಾತಕ ಅಂಜುವುದು ನಮ್ಮ ಕೂಡಲ ಸಂಗನ ನಾಮಕ್ಕಯ್ಯ. ಪಂಚಮಹಾಪಾತಕಗಳು ಅಂತಂದ್ರೆ ಇವತ್ತು ಸತ್ಪುರುಷರನ್ನ ಒಂದು ರೀತಿ ಹಿಂಸೆ ಕೊಡುವುದು, ಎಲ್ಲರನ್ನೂ ಹಿಂಸಿಸುವುದು, ತಾನೇ ಒಂದು ಅಹಂಕಾರದಿಂದ ಬೀಗುವುದು, ಇನ್ನು ಇವತ್ತು ಮದ್ಯಪಾನದಂತಹ ದುಶ್ಚಟಗಳಿಗೆ ಒಳಗಾಗುವುದು, ಮತ್ತೆ ಕಳ್ಳತನ ಮಾಡುವುದು, ಪರಸ್ತ್ರೀಯರೊಡನೆ ಸಂಬಂಧವನ್ನು ಇಟ್ಕೊಳ್ಳೋದು, ಅನೈತಿಕ ಸಂಬಂಧವನ್ನು ಮಾಡುವುದು, ಇವೆಲ್ಲವೂ ಕೂಡ ಪಂಚ ಮಹಾಪಾತಕಗಳು ಅಂತ ಕರೀತಾರೆ. ಇವೆಲ್ಲವುಗಳನ್ನು ಕೂಡ ನಾವು ಇವತ್ತು ಎದುರಿಸಲಿಕ್ಕೆ ಸಾಧ್ಯವಾಗ್ತದೆ, ಅವುಗಳಿಂದ ಪಾರಾಗಲಿಕ್ಕೆ ಸಾಧ್ಯವಾಗ್ತದೆ. ಯಾವುದಪ್ಪ ಅಂದರೆ ಕೂಡಲ ಸಂಗನ ನಾಮಕ್ಕಯ್ಯ ಅನ್ನೋ ಹಾಗೆ ಭಗವಂತನ ನಾಮಸ್ಮರಣೆಯಿಂದ ಈ ಎಲ್ಲವುಗಳನ್ನು ಕೂಡ ಹೇಗೆ ಕರಿ ಗಿರಿ ತಮಂಧ ಕಾನನ ಪಂಚ ಮಹಾಪಾತಗಳು ಅಂಜುವವೋ ಹಾಗೇನೆ ನಾಮಸ್ಮರಣೆಯಿಂದ ಇವೆಲ್ಲವುಗಳಿಂದ ನಮ್ಮ ಜೀವನದ ಸಮಸ್ಯೆಯನ್ನು ಹೊರಗೊಂಡು ನಮ್ಮ ದಾರಿಯನ್ನು ಗುರುತಿಸಿಕೊಳ್ಳಲಿಕ್ಕೆ ಸುಲಭವಾಗ್ತದೆ ಎನ್ನುವಂಥ ಮಾತು ಈ ವಚನದ ಸಂದೇಶ. 3ನೆಯ ವಚನ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. ಧರ್ಮ ಅನ್ನುವಂಥದ್ದು ಮನುಷ್ಯನಿಗೆ ನಡೆ ನುಡಿ ಬದುಕುವ ಪರಿಯನ್ನ ಕಲಿಸ್ಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಮಾತಿನಲ್ಲಿ ಸತ್ಯವಿರಬೇಕು, ನಡೆಯಲ್ಲಿ ಧರ್ಮ ಇರಬೇಕು. ಅಂದಾಗ ಮಾತ್ರ ಮನುಷ್ಯನ ಬದುಕು ಬಹಳ ಸುಸೂತ್ರವಾಗಿ ಸಾಗಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಇಲ್ಲಿ ದಯೆ ಅನ್ನುವಂಥದ್ದು ಧರ್ಮ ಮೂಲ ಆಧಾರ ಅನ್ನುವಂಥ ಮಾತನ್ನ ಬಸವಣ್ಣನವರು ಬಹಳ ಚೆನ್ನಾಗಿ ಉದಾಹರಣೆಗೊಂದಿಗೆ ವಿವರಿಸಿದ್ದಾರೆ. ದಯೆ ಇಲ್ಲದ ಧರ್ಮ ಯಾವುದು? ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದು ದಯೆ. ದಯೆ ಅನ್ನುವಂಥದ್ದು ಧರ್ಮದ ಮೂಲ ತತ್ವ. ಅದಿದ್ರೆ ಸಕಲ ಜೀವಿಗಳಲ್ಲಿಯೂ ಕೂಡ ನಾವು ದಯಾಪರರಾಗಿರಬೇಕು. ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ಬರೇ ಮನುಷ್ಯರಲ್ಲಿ ಅಂತ ಅಷ್ಟೇ ಅಲ್ಲ, ಸಕಲ ಜೀವಿಗಳನ್ನು ಕೂಡ ನಾವು ಪ್ರೀತಿಸಬೇಕು. ಆ ಪ್ರೀತಿನೇ ನಿಜವಾಗಿರ್ತಕ್ಕಂಥ ಧರ್ಮ. ಆ ಧರ್ಮದ ಆಚರಣೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ದಯೆ, ಅಂದ್ರೆ ಪ್ರೀತಿ, ಸೇವಾ ಭಾವನೆ. ಅವುಗಳೆಲ್ಲ ಅಳವಡಿಸಿಕೊಂಡಾಗ ಮಾತ್ರ ನಾವು ಧರ್ಮಿಷ್ಠರು ಅಂತ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಅವ್ರು ಹೇಳ್ತಾರೆ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಧರ್ಮದ ಮೂಲ ಯಾವುದು ಅಂತಂದ್ರೆ ಬಹುಶಃ ನಾವು ಏನೆಲ್ಲ ಭಾವಿಸ್ಕೊಂಡಿದ್ದೇವೋ
ಆ ಪೂಜೆ ಈ ಪೂಜೆ ಆ ದಾರಿ ಈ ದಾರಿ ಏನೆಲ್ಲವುಗಳನ್ನ ನಾವು ಬಹಿರಂಗವಾಗಿ ಇರುವುದೇ ಧರ್ಮ ಅಂತ ತಿಳ್ಕೊಂಡಿದ್ದೇವೆಯೋ ಅದೆಲ್ಲವೂ ಅಲ್ಲ. ನಿಜವಾಗಿರ್ತಕ್ಕಂಥದ್ದು ಧರ್ಮದ ಮೂಲ ತತ್ವ ಯಾವುದರಲ್ಲಿ ಅಡಗಿದೆ ಅಂದ್ರೆ ದಯೆಯಲ್ಲಿ ಅಡಗಿದೆ. ದಯೆ ಮೀನ್ಸ್ ಅಂದ್ರೆ ಅದರ ಅರ್ಥ ಪ್ರೀತಿ, ವಿಶ್ವಾಸ, ಎಲ್ಲರನ್ನೂ ತನ್ನಂತೆ ಕಾಣುವುದು, ತನ್ನನ್ನು ಎಲ್ಲರಲ್ಲಿಯೂ ಕಂಡು ನಾವೆಲ್ಲರೂ ಕೂಡಿ ಬಾಳಬೇಕಾದಂತಹ ಒಂದು ಭಾವನೆಯನ್ನು ಬೆಳೆಸುವುದೇ ನಿಜವಾದ ಧರ್ಮದ ತತ್ವ. ಆದ್ರಿಂದ ಧರ್ಮದ ಮೂಲ ಅರ್ಥವೇ ದಯೆ ಅನ್ನುವಂಥ ಮಾತನ್ನ ಬಸವಣ್ಣನವರು ವಿವರಿಸುತ್ತಾ ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ. ಈಗ ಅಲ್ದೇನೆ ನೀವು ಇನ್ಯಾವ ಆಚರಣೆಗಳನ್ನು ಮಾಡ್ತಾ ಹೋದ್ರು ದಯೆ ಇಲ್ಲ ಅಂತಂದ್ರೆ, ಅಥವಾ ಪ್ರೀತಿ ಇಲ್ಲ ಅಂತಂದ್ರೆ, ಶ್ರದ್ಧೆ ಇಲ್ಲ ಅಂತಂದ್ರೆ, ಔದಾರ್ಯತೆ ಇಲ್ಲ ಅಂತಂದ್ರೆ, ಎಲ್ಲರನ್ನೂ ಪ್ರೀತಿಸುವಂತ ಔದಾರ್ಯ ಗುಣ ನಮ್ಮಲ್ಲಿ ಇಲ್ಲ ಅಂತಂದ್ರೆ ದೇವರು ಕೂಡ ನಮ್ಮನ್ನ ಒಲಿಯೋದಿಲ್ಲ. ಅಂಥ ಆಚರಣೆಗಳು ಶುಷ್ಕ, ಅರ್ಥವಿಲ್ಲದ್ದು ಅನ್ನುವಂತಹದ್ದನ್ನ ಬಸವಣ್ಣನವರು ಈ ವಚನದಲ್ಲಿ ನೀಡಿದ್ದಾರೆ. 4ನೆಯ ವಚನ, ವಾರವೆಂದರಿಯೇ ದಿನವೆಂದರಿಯೇ ಏನೆಂದರಿಯೇನು ಅಯ್ಯ, ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯೇನು ಅಯ್ಯ, ನಾನು ನಿಮ್ಮನ್ನು ಪೂಜಿಸಿ ಎನ್ನನು ಮರೆದನು ಕೂಡಲ ಸಂಗಮ ದೇವ. ಬಹುಶಃ ಇಲ್ಲಿ ನಾವು ವಾರ, ತಿಥಿ, ನಕ್ಷತ್ರ ಏನೇನೆಲ್ಲವನ್ನು ಕೂಡ ನಾವು ಗಮನಿಸುತ್ತಾ ಮುಖ್ಯವಾಗಿ ಏನನ್ನ ನಾವು ಪೂಜಿಸಬೇಕು, ಏನನ್ನ ಆರಾಧಿಸಬೇಕು, ನಮಗೆ ನಿಜವಾದಂತಹ ದಾರಿನೇ ಗೋಚರ ಆಗೋದಿಲ್ಲ. ಅದಕ್ಕೆ ಇವೆಲ್ಲವುಗಳನ್ನು ಕೂಡ ನಮ್ಮ ಸುತ್ತ ಬಲೆಯನ್ನು, ಜೇಡರ ಹುಳ ತನ್ನ ಸುತ್ತ ಬಲೆಯನ್ನು ಕಟ್ಟಿಕೊಂಡು ಹೇಗೆ ಅದರೊಳಗೆ ಸಿಕ್ಕು ಒದ್ದಾಡ್ತದೋ ಹಾಗೆ ನಾವು ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥವುಗಳನ್ನೆಲ್ಲ ನಾವಾಗಿಯೇ ನಿರ್ಮಾಣ ಮಾಡಿಕೊಂಡು ವಾರ, ದಿನ, ಮತ್ತೆ ಹಗಲು, ರಾತ್ರಿ, ಅಮಾವಾಸ್ಯೆ, ಹುಣ್ಣಿಮೆ, ಆ ದಿನ, ಈ ದಿನ, ಆ ಸಮಯ, ಈ ಸಮಯ, ರಾಹುಕಾಲ, ಗುಳಿಕ ಕಾಲ, ಹೀಗೇನೆಲ್ಲವನ್ನು ಕೂಡ ಮಾಡಿಕೊಂಡು ನಾವು ಇವತ್ತು ನಮ್ಮ ಜೀವನವನ್ನ ಮತ್ತಷ್ಟು ಕಷ್ಟ ಮಾಡ್ಕೊಳ್ತಾ ಇದ್ದೀವಿ. ಆ ಕಷ್ಟವಲ್ಲದ ಜೀವನವನ್ನ ಕಷ್ಟ ಮಾಡ್ಕೊಂಡಿರ್ತಕ್ಕಂಥದ್ದಕ್ಕೆ ಬಸವಣ್ಣನವರು ನಮಗೆ ಹೇಳಿದ್ದಾರೆ, ವಾರ ಎಂದರಿಯೇ, ನನಗೆ ವಾರ ಯಾವುದು ಅನ್ನೋದು ಬೇಕಾಗಿಲ್ಲ, ದಿನ ಯಾವುದು ಅನ್ನೋದು ನಮಗೆ ಬೇಕಾಗಿಲ್ಲ, ಏನೊಂದು ಅರಿಯನು ಕಣಪ್ಪ ನಾನು, ಇವ ಯಾವು ಕೂಡ ಗೊತ್ತಿಲ್ಲ. ಇರುಳೆಂದರಿಯೇ, ರಾತ್ರಿ ಅಂದ್ರೆ ನನಗೆ ಕತ್ಲೆ ಅಂದ್ರೆ ಗೊತ್ತಿಲ್ಲ, ಹಗಲೆಂದರಿಯೇ ಬೆಳಕು ಅಂದ್ರೂ ಗೊತ್ತಿಲ್ಲ, ಏನಿದಾವೆ ಇವೆಲ್ಲವುಗಳಿಂದಲೂ ಕೂಡ ನಾನು ದೂರ ಇದ್ದೀನಿ. ಏನೆಂದರಿಯನೋ ಅಯ್ಯ, ನಾ ನಿಮ್ಮನ್ನು ಪೂಜಿಸಿ ಎನ್ನನು ಮರೆದನು. ಅರಿವು ಅನ್ನುವಂತಹದ್ದು ಮನುಷ್ಯನಿಗೆ ಬಹಳ ಮುಖ್ಯ. ಅರಿವು ಮತ್ತು ಮರೆವು ಅಂತಾರೆ. ಅರಿವು ನಮಗೆ ಜ್ಞಾನವನ್ನು ಕೊಡ್ತದೆ, ಬೆಳಕನ್ನು ಉಂಟು ಮಾಡ್ತದೆ. ಮರೆವು ಅಂತನ್ನುವಂತಹದ್ದು ಅಜ್ಞಾನವನ್ನು ಕೊಡ್ತದೆ, ಕತ್ತಲೆಯನ್ನು ನಮಗೆ ಸಿಲುಕಿಸ್ತದೆ. ಹಾಗಾಗಿ ಈ ಯಾವುದನ್ನೂ ಕೂಡ ನಾವು ಗಮನಿಸದೆ ಒಂದೇ ಒಂದು ಭಗವಂತನ ಪೂಜೆ, ಭಗವಂತನ ಆರಾಧನೆ, ಭಗವಂತನ ಸ್ಮರಣೆ, ಇದರಿಂದ ನಾವು ಇವೆಲ್ಲ ಬಂಧನಗಳಿಂದಲೂ ಕೂಡ ನಾವು ಮುಕ್ತರಾಗಬಹುದು. ಹಾಗಾಗಿ ಈ ಎಲ್ಲ ಬಂಧನಗಳನ್ನು ಅಂತಹದ್ದನ್ನ ನಾವಾಗೇ ನಿರ್ಮಿಸಿಕೊಂಡಿದ್ದೀವಿ. ಬಹುಶಃ ಒಂದ್ ಕಡೆ ವಚನದಲ್ಲಿ ಹೇಳ್ತಾರೆ, ಆ ಹೊರಕಲ್ಲು ದೈವ, ಮರ ದೈವ, ಪೂಜಿಸಲಿಂಬೋ ಕಾಲಿಡಲಿಂಬೋ ದೈವ ಅಂತ ಅನ್ನುವಂಥದ್ದನ್ನ ಭೂಮಿ ತಾಯಿನೂ ಕೂಡ ಒಂದು ದೇವರು ಅಂತ ಮಾಡಿಕೊಂಡು ಎಲ್ಲವನ್ನೂ ಕೂಡ ನಾವು ಒಂದು ರೀತಿ ಬಂಧನ ಅನ್ನೋ ಹಾಗೆ ಮಾಡ್ಕೊಂಡಿದ್ದೀವಿ. ಇವು ಯಾವುದೂ ಬಂಧನ ಅಲ್ಲ. ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ವಾರಗಳು ಅಂತಕ್ಕಂಥದ್ದು, ಈ ವಾರ ಒಳ್ಳೆಯದು, ಇನ್ನೊಂದು ವಾರ ಕೆಟ್ಟದ್ದು, ಹಗಲು ಒಳ್ಳೆಯದು, ರಾತ್ರಿ ಇಳೆ ಕೆಟ್ಟದ್ದು, ಇದ್ಯಾವುದು ರೀತಿಯಾಗಿರ್ತಕ್ಕಂಥ ಭಾವನೆಗಳನ್ನ ನಾವು ಮಾಡಿಕೊಂಡು ಒದ್ದಾಡ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣವರು ಬಹಳ ಸರಳವಾಗಿ, ಎಮ್ಮವರು ಬೆಸಗೊಂಡಡೆ ಶುಭ ಲಗ್ನವೆನ್ನಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಅನ್ನೋ ಹಾಗೆ ಇವ್ಯಾವ ಬಂಧನಗಳು ಇಲ್ಲದ ಹಾಗೆ ಕೇವಲ ಭಗವಂತನ ನಾಮ ಸ್ಮರಣೆಯಿಂದ ಅವನನ್ನು ಪೂಜಿಸಿ ಆರಾಧಿಸಿದ್ರೆ, ಇವತ್ತು ಈ ಪೂಜೆ ಮಾಡೋಕ್ಕೆ ಇಂಥ ದಿನನೇ ಬೇಕು, ಇಂಥ ಸಮಯನೇ ಬೇಕು ಅನ್ನುವಂಥದ್ದು ಗೊಡವೆಗೆ ಹೋಗದೆ ನಾನು ನಿಮ್ಮನ್ನು ಪೂಜಿಸ್ಬಿಡ್ತೇನೆ, ಯಾವ ಸಮಯ ನೋಡೋದಿಲ್ಲ. ಸಂಗೀತಕ್ಕೂ ಹೇಳ್ತಾರೆ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾಳಮಾನ ಸರಿಸಮನರಿಯೇ ಅಂತಾರೆ, ಓಜೆ ಬಜಾವಣೆಯ ಲೆಕ್ಕವನರಿಯೇ ಅಂತಾರೆ. ಹಾಗಾಗಿ ಇವು ಯಾವುದನ್ನೂ ಬಂಧನವನ್ನಾಗಿ ಮಾಡಿಕೊಳ್ಳದೆ ಅವೆಲ್ಲವನ್ನೂ ಸಾಧನವನ್ನಾಗಿ ಮಾಡಿಕೊಂಡ್ರೆ ಆಗ ನಾವು ಭಗವಂತನನ್ನು ಪೂಜಿಸಲಿಕ್ಕೆ ತುಂಬ ಸರಳವಾಗಿರ್ತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿ ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ. ಇದೆಲ್ಲದರ ಫಲ ಏನು ಸಿಗುತ್ತೆ ಅಂದ್ರೆ, ಆ ಭಗವಂತನ ಪೂಜಿಸೋದ್ರಿಂದ ನನ್ನನ್ನು ನಾನು ಮರಿತೀನಿ. ಅಂದ್ರೆ ಅಹಂಕಾರ, ಮಮಕಾರದಿಂದ ತುಂಬಿಕೊಂಡಿರ್ತಕ್ಕಂಥ ನಾನು ಅನ್ನುವಂಥ ಈ ಜೀವದ ಮೇಲಿನ ಮೋಹ ಏನಿದೆಯಲ್ಲ, ಇದನ್ನ ಕಳೆದುಕೊಂಡು ಎಲ್ಲರನ್ನೂ ಪ್ರೀತಿಸುವಂತಹ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಯಾವುದರಿಂದ ಅಂದ್ರೆ ಭಗವಂತನ ಪೂಜೆ, ಆರಾಧನೆಯಿಂದ ಅನ್ನುವಂಥದ್ದು ಈ ವಚನದ ಭಾವ. 5ನೆಯ ವಚನ,
ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಲ್ಲಿ ಬಸವಣ್ಣನವರು ನಮಗೆ ಎಲ್ಲ ಸಕಲ ಜೀವರಾಶಿಗಳನ್ನು ಕೂಡ ತನ್ನಂತೆ ಬಗೆಯಬೇಕು, ಎಲ್ಲ ಜೀವರಾಶಿಗಳಲ್ಲಿಯೂ ತನ್ನನ್ನು ಕಂಡುಕೊಳ್ಳಬೇಕು. ಹಾಗಾದಾಗ ಮಾತ್ರ ನಾವು ಒಂದು ರೀತಿ ಸೌಹಾರ್ದಯುತವಾಗಿ ಪ್ರೀತಿಯಿಂದ ಪರಸ್ಪರ ಸಹಬಾಳ್ವೆಯನ್ನು ನಡೆಸಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಭಗವಂತನನ್ನು ಕೂಡ ನಿವೇದನೆ ಮಾಡಿಕೊಂಡಿದ್ದಾರೆ, ಭಗವಂತನಲ್ಲಿ ನಿವೇದಿಸಿಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ಈ ವೈರುಧ್ಯಗಳೇನಿದಾವೆಲ್ಲ, ಇಲ್ಲಿರ್ತಕ್ಕಂಥ ಜಾತೀಯತೆ ಇರಬಹುದು, ಅಸ್ಪೃಶ್ಯತೆ ಇರಬಹುದು, ಅನಾಚಾರಗಳಿರಬಹುದು, ಮೂಢನಂಬಿಕೆಗಳಿರ್ಬೋದು, ಅಜ್ಞಾನ ಇರಬಹುದು, ಇವೆಲ್ಲವುಗಳಿಂದ ನಾವೇನಾಗ್ತಾ ಇದ್ದೀವಿ ಅಂದರೆ ಒಬ್ಬರಿಗೊಬ್ಬರು ಅಂತರ ಜಾಸ್ತಿ ಆಗ್ತಾ ಇದೆ. ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಮರೆತು ಬಿಡ್ತಾ ಇದ್ದೇವೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಒಳಗಿನ ಅಹಮ್ಮಿನ ಕೋಟೆಯೊಳಗೆ ನಾವೆಲ್ಲ ಬದುಕ್ತಾ ಇದ್ದೀವಿ, ಜೀವನ ನಡೆಸ್ತಾ ಇದ್ದೇವೆ. ಹಾಗಿದ್ದಾಗ ಇಲ್ಲಿಯ ಜೀವನ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಅನ್ನೋದನ್ನು ನೋಡಿಯೇ ಏನೋ ಬಸವಣ್ಣನವರು ಆ ಭಗವಂತನನ್ನೇ ಕೇಳ್ಕೊಳ್ತಾ ಇದ್ದಾರೆ. ಇವನಾರಪ್ಪ ಇವನಾರು ಅಂತ ಹೇಳಿ ನೋಡ್ಬೇಡ ದೇವ್ರೆ ಭಗವಂತ, ಇವನು ನಮ್ಮವನು ಅಂತ ಹೇಳುವಂತ ಅಷ್ಟೇ ಅಲ್ದನೆ ಕೊನೆಗೆ ಅವರು ಹೇಳುವಂತ ಮಾತು ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ರು. ಬಹುಶಃ ಇದಕ್ಕಿಂತ ಆಪ್ತವಾದಂತಹ ಇನ್ನೊಂದು ಸಂಬಂಧ ಇಲ್ಲ. ಹಾಗಾಗಿ ತಂದೆಯ ಮಗನ ಆ ಒಂದು ಸಂಬಂಧ ಏನಿದೆ, ಆ ಸಂಬಂಧವನ್ನ ಇಲ್ಲಿ ಭಗವಂತನಲ್ಲಿ ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ಭಗವಂತ, ನಾನು ಇಲ್ಲಿ ಬಂದಿದ್ದೇನೆ, ಇಂಥ ವೈರುಧ್ಯಗಳ ಮಧ್ಯೆ ನಾನು ಬದುಕ್ತಾ ಇದ್ದೀನಿ, ಅದಕ್ಕೆ ನನ್ನನ್ನ ನೀನು ಗುರುತಿಸಬೇಕಾದ್ರೆ ನನ್ನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನೆಲ್ಲ ಪರಿಹರಿಸಿ ನನ್ನನ್ನ ನಿಮ್ಮ ಮನೆಯ ಮಗ ಅಂತ ತಿಳ್ಕೊಂಡು ನನ್ನನ್ನು ಕಾಪಾಡು, ನನ್ನನ್ನ ರಕ್ಷಣೆ ಮಾಡು ಅನ್ನುವಂತಹ ಒಂದು ಭಾವನೆಯನ್ನ ಬಸವಣ್ಣವರು ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇನೆ. ಬಹುಶಃ ನಾವು ಈ ಲೋಕದಲ್ಲಿ ಇರುವವರೆಲ್ಲರೂ ಕೂಡ ಇವತ್ತು ಭಾಷೆ ಅಡ್ಡ ಬರ್ತಾ ಇದೆ, ಪ್ರದೇಶ ಅಡ್ಡ ಬರ್ತಾ ಇದೆ, ಮತ್ತೆ ಅಹಂಕಾರದಿಂದ ನಾವು ಬೀಗ್ತಾ ಇದೀವಿ, ಸಂಪತ್ತು ಬಡವ ಬಲ್ಲಿದ ಅನ್ನುವಂತಹ ವ್ಯತ್ಯಾಸವನ್ನ ಮಾಡ್ಕೊಳ್ತಾ ಇದೀವಿ, ಹೆಣ್ಣು ಗಂಡು ಅನ್ನುವಂತ ಭೇದ ಮಾಡ್ಕೊಳ್ತಾ ಇದೀವಿ. ಇವೆಲ್ಲವುಗಳ ಮಧ್ಯೆ ನಾವು ಯಾರು ಅನ್ನೋದನ್ನ ನಾವು ಕಳೆದು ಹೋಗ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ನನ್ನನ್ನು ನೀನು ಗುರುತಿಸು, ನಿಮ್ಮ ಮನೆಯ ಮಗ ಅಂತ ತಿಳ್ಕೊಂಡು ನನ್ನನ್ನು ಅಪ್ಪಿಕೋ, ನನ್ನನ್ನು ಕಾಪಾಡು ಅನ್ನುವಂತ ಒಂದು ರೀತಿ ಆರ್ಥತೆಯ ಪ್ರಾರ್ಥನೆಯನ್ನ ಬಸವಣ್ಣನವರು ಈ ವಚನದ ಮೂಲಕ ನೀಡಿದ್ದಾರೆ. ಇಂತಹ ವಚನ ಇವತ್ತು ನಮಗೆ ಪ್ರಸ್ತುತ ಆಗ್ತಾ ಇದೆ. ಅದನ್ನ ನಾವು ಲೌಕಿಕವಾಗಿ ತೆಗೆದುಕೊಳ್ಬಹುದು, ಆಧ್ಯಾತ್ಮಿಕವಾಗಿಯೂ ಯೋಚನೆ ಮಾಡಬಹುದು. ಬಸವಣ್ಣನವರು ಭಗವಂತನನ್ನ ನಿಮ್ಮ ಮನೆಯ ಮಗ ಅಂತ ತಿಳ್ಕೊಳ್ಳಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ, ಪ್ರಸ್ತುತ ಇಹಲೋಕದಲ್ಲಿ ಇರ್ತಕ್ಕಂಥ ನಾವು ಕೂಡ ಬದುಕಿದ್ರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ತಾರೆ ಎನ್ನುವ ಅರ್ಥದಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಕಾಪಾಡಿಕೊಂಡು ಬದುಕಿದ್ರೆ ಆಗ ಮಾತ್ರ ಭಗವಂತನ ಒಲಿಮೆ ನಮಗಾಗ್ತದೆ. ಅವನು ಕೂಡ ನಮ್ಮನ್ನು ಅಪ್ಪಿಕೊಳ್ತಾನೆ, ನಮ್ಮನ್ನು ಒಪ್ಪಿಕೊಳ್ತಾನೆ ಎನ್ನುವಂತ ಭಾವ ಈ ವಚನದಲ್ಲಿ ತುಂಬಿದೆ. ಇದುವರೆಗೂ ಪೂಜ್ಯ ಜಗದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರಿಂದ ಬಸವಣ್ಣನವರ ವಚನಗಳಿಗೆ ವ್ಯಾಖ್ಯಾನ ಕೇಳಿದಿರಿ. ಇನ್ನು ಮುಂದೆ ಸಹಸ್ರ ಕಂಠದಲ್ಲಿ 4ನೇ ಗುಚ್ಛದ ಗಾಯನ.
ಶ್ರೋತೃಗಳೇ, ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣನವರ ಮತ್ತಷ್ಟು ವಚನಗಳನ್ನು ಸಾವಿರ ಕಂಠಗಳಲ್ಲಿ ಹಂತ ಹಂತವಾಗಿ ಕೇಳೋಣ. ಪ್ರತಿ ಬುಧವಾರ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ನಲ್ಲೂ ಕೂಡ ಪುನಃ ನೀವು ಕೇಳಬಹುದು. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಶರಣು ಶರಣಾರ್ಥಿಗಳು. ಇದುವರೆಗೆ ಬಸವೋತ್ಸವ 2025 ಮೇ 9ರಂದು ನಡೆದ ಸಾವಿರದ ವಚನ ಕಾರ್ಯಕ್ರಮದ ವಿಶೇಷ ಸಂಚಿಕೆ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಸವ ಕೇಂದ್ರ ಶಿವಮೊಗ್ಗ. ಸಹಯೋಗ ಅಕ್ಕಮಹಾದೇವಿ ಬಳಗ ಭದ್ರಾವತಿ. ಕಾರ್ಯಕ್ರಮ ಪ್ರಸ್ತುತಿ ನಂದಿನಿ ವೈಬಿ. ಸಹಕಾರ ಲಿಡಿಯಾ ಎಸ್ಜಿ. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.